ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಯಾರ್ಯಾರೆಲ್ಲ KPSC ವೆಬ್ಸೈಟಲ್ಲಿ ಜಾಬ್ಗಳಿಗೆ ಅಪ್ಲೈ ಮಾಡಿ ಯಾರ್ಯಾರಿಗೆಲ್ಲ ಪೇಮೆಂಟ್ ಇಶ್ಯೂಸ್ ಬರ್ತಿದೆ, ಯಾರ್ಯಾರಿಗೆಲ್ಲ ಪೇಮೆಂಟ್ ಎರರ್ ಬರ್ತಿದೆ, ಅವರೆಲ್ಲರೂ ಏನು ಮಾಡಿ ಅಂದರೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸಹಾಯವಾಣಿ ಕೇಂದ್ರ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ. ಈ ಪೇಜಲ್ಲಿ ಸಬ್ಜೆಕ್ಟ್ ಹತ್ರ ಹೋಗಿ ನಿಮಗೇನು ಪೇಮೆಂಟ್ ರಿಲೇಟೆಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಯಾವ ಥರ ಎರರ್ ಆಯ್ತಿದೆ ಅದನ್ನು ಟೈಪ್ ಮಾಡಿ. ಹಾಗೆ ರೈಟ್ ಸೈಡಲ್ಲಿ ಅಧಿಸೂಚನೆ ಸಂಖ್ಯೆ ಅಂತ ಇದೆ, ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ ಅದು ರೈಟ್ ಸೈಡಲ್ಲೇ ಇರುತ್ತೆ. ಆ ಅಧಿಸೂಚನೆ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೇನು ಪ್ರಾಬ್ಲಮ್ ಆಗಿದೆ, ಎಲ್ಲಿ ಎರರ್ ಆಗಿದೆ, ಅವೈಟಿಂಗ್ ಫಾರ್ ಪೇಮೆಂಟ್ ಕನ್ಫರ್ಮೇಷನ್ ಅಂತ ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ PDF ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ಸಬ್ಮಿಟ್ ಮಾಡಿ. 1 ಡೇನಲ್ಲಿ ಅದು ಅಪ್ಡೇಟ್ ಆಗೋಗುತ್ತೆ. ಅಪ್ಡೇಟ್ ಆಗಿದ ತಕ್ಷಣ ಅಂದರೆ 1 ದಿನದಲ್ಲೇ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗಿದ ಮೇಲೆ ನಿಮಗೆ ಈ ರೀತಿ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಬಂದ ಮೇಲೆ ನೀವು ಮತ್ತೆ KPSC ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ಹೋಗಿ ನೀವು ರೀಪೇಮೆಂಟ್ನ ಮಾಡ್ಕೋಬೋದು. ಥ್ಯಾಂಕ್ ಯು.